Welcome to Study Corner. In today's video, let's learn about quantifier sum and any. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಾಂಟಿಫೈಯರ್ಸ್ ಇನ ವರ್ಡ್ಸ್ ಆದ ಸಮ್ ಮತ್ತು ಎನಿ ಈ ಎರಡು ವರ್ಡ್ ಅನ್ನು ಯಾವಾಗ ಯೂಸ್ ಮಾಡ್ತೇವೆ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡುವಾಗ ಏನೆಲ್ಲ ವಿಷಯ ಗಮನಿಸಬೇಕು ಅಂತ ಹೇಳಿ ಕಲಿಯುವ. ನಾವು ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಡಿಟರ್ಮಿನರ್ಸ್ ಅಂದ್ರೆ ಏನು ಅಂತ ಕಲ್ತಾ ಇತ್ತು, ಟೈಪ್ಸ್ ಆಫ್ ಡಿಟರ್ಮಿನರ್ಸ್ ಕಲ್ತಾ ಇತ್ತು, ಹಾಗೆ ಕ್ವಾಂಟಿಫೈಯರ್ಸ್ ಮೆನಿ ಮಚ್ ಇದ್ರ ಡಿಫರೆನ್ಸ್ ಅನ್ನು ಕೂಡ ಕಲ್ತಿದ್ದೇವೆ. ವಿಡಿಯೋ ನೋಡದವರು ಇದಕ್ಕಿಂತ ಮುಂಚಿನ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಮ್ ಮತ್ತು ಎನಿ ಎರಡು ಕೂಡ ಕ್ವಾಂಟಿಫೈಯರ್ ಡಿಟರ್ಮಿನರ್ ಅಂತ ನಮ್ಗೆ ಗೊತ್ತುಂಟು. ಕ್ವಾಂಟಿಫೈಯರ್ ಅಂದ್ರೆ ಕ್ವಾಂಟಿಟಿಯನ್ನು ಹೇಳಲಿಕ್ಕೆ ಯೂಸ್ ಮಾಡುವ ಪದ, ಡಿಟರ್ಮಿನರ್ ಅಂದ್ರೆ ನೌನಿನ ಮುಂದೆ ಬರುವಂತಹ ಪದ. ಸಮ್ ಅನ್ನು ಎಲ್ಲಿ ಯೂಸ್ ಮಾಡುದು, ಎನಿಯನ್ನು ಎಲ್ಲಿ ಯೂಸ್ ಮಾಡುದು ಅಂತ ಹೇಳಿ ನೋಡುವ. ಸಮ್ ಎನ್ನುವ ವರ್ಡ್ ಅನ್ನು ನಾವು ಪಾಸಿಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಸೆಂಟೆನ್ಸ್ ನಲ್ಲಿ ಯೂಸ್ ಮಾಡ್ತೇವೆ. ಒಂದು ಎಕ್ಸಾಂಪಲ್ ನೋಡುವ. ಐ ಹ್ಯಾವ್ ಸಮ್ ಐಡಿಯಾ. ಐ ಹ್ಯಾವ್ ಸಮ್ ಐಡಿಯಾ, ನನ್ನಲ್ಲಿ ಕೆಲವು ಐಡಿಯಾಸ್ ಉಂಟು. ಅಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಸಮ್ ಅನ್ನು ಯೂಸ್ ಮಾಡ್ತೇವೆ ಕ್ವಾಂಟಿಟಿಯನ್ನು ಹೇಳಲಿಕ್ಕೆ. ಇನ್ನು ಸಮ್ ಅನ್ನು ನಾವು ಏನಾದ್ರೂ ಆಫರ್ ಮಾಡುವಾಗ, ಯಾರಿಗಾದ್ರೂ ಏನಾದ್ರೂ ಆಫರ್ ಮಾಡುವಾಗ ಸಮ್ ಎನ್ನುವ ವರ್ಡ್ ಅನ್ನು ಯೂಸ್ ಮಾಡ್ತೇವೆ. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಟೀ? ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಟೀ? ಸ್ವಲ್ಪ ಟೀ ಕುಡಿಯೋಣ. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಟೀ? ಇಲ್ಲಿ ಸಮ್ ಎನ್ನುವ ವರ್ಡ್ ಅನ್ನು ನಾವು ಆಫರ್ ಮಾಡುವಾಗ ಯೂಸ್ ಮಾಡ್ತೇವೆ. ಹಾಗೆ ಸಮ್ ಎನ್ನುವ ವರ್ಡ್ ಅನ್ನು ರಿಕ್ವೆಸ್ಟ್ ಮಾಡುವಾಗ್ಲೂ ಸಮ್ ಅನ್ನು ಯೂಸ್ ಮಾಡ್ತೇವೆ. ಕ್ಯಾನ್ ಐ ಹ್ಯಾವ್ ಸಮ್ ಚಾಕ್ಲೇಟ್? ಕ್ಯಾನ್ ಐ ಹ್ಯಾವ್ ಸಮ್ ಚಾಕ್ಲೇಟ್? ನಂಗೆ ಸ್ವಲ್ಪ ಚಾಕ್ಲೇಟ್ ಸಿಗ್ಬೋದಾ? ಕ್ಯಾನ್ ಐ ಹ್ಯಾವ್ ಸಮ್ ಚಾಕ್ಲೇಟ್ಸ್? ಇಲ್ಲಿ ಕೂಡ ಸಮ್ ಅನ್ನು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳುದು, ಸ್ವಲ್ಪ ಚಾಕ್ಲೇಟ್ ಸಿಗ್ಬೋದಾ ಅಂತೇಳಿ ಇಲ್ಲಿ ಸಮ್ ಅನ್ನು ಯೂಸ್ ಮಾಡ್ತೇವೆ. ಆಗ ಸಮ್ ಅನ್ನು ಎಲ್ಲೆಲ್ಲ ಯೂಸ್ ಮಾಡುದು? ಅಫರ್ಮೇಟಿವ್ ಸೆಂಟೆನ್ಸ್ ಅಲ್ಲಿ, ರಿಕ್ವೆಸ್ಟ್ ಮಾಡುವಾಗ, ಆಫರ್ ಮಾಡುವಾಗ ಸಮ್ ಅನ್ನು ಯೂಸ್ ಮಾಡ್ತೇವೆ. ಹಾಗಾದ್ರೆ ಎನಿಯನ್ನು ಎಲ್ಲಿ ಯೂಸ್ ಮಾಡ್ತೇವೆ ಅಂತ ಹೇಳಿ ನೋಡು. ಎನಿಯನ್ನು ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಝೀರೋ ಕ್ವಾಂಟಿಟಿಯನ್ನು ಹೇಳಲಿಕ್ಕೋಸ್ಕರ ಯೂಸ್ ಮಾಡ್ತೇವೆ. ಎನಿ ಇಸ್ ಯೂಸ್ಡ್ ವಿತ್ ನೆಗೆಟಿವ್ ಸೆಂಟೆನ್ಸ್ ಟು ಶೋ ಝೀರೋ ಕ್ವಾಂಟಿಟಿ. ಒಂದು ಎಕ್ಸಾಂಪಲ್, ಐ ಡೋಂಟ್ ಹ್ಯಾವ್ ಎನಿ ಮನಿ. ಐ ಡೋಂಟ್ ಹ್ಯಾವ್ ಎನಿ ಮನಿ, ನನ್ನಲ್ಲಿ ಹಣವೇ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಮನಿ. ಅಲ್ಲಿ ಎನಿಯನ್ನು ಝೀರೋ ಎಂತ ಇಲ್ಲ ಅಂತ ಹೇಳಲಿಕ್ಕೆ ಎನಿಯನ್ನು ಯೂಸ್ ಮಾಡ್ತೇವೆ, ನೆಗೆಟಿವ್ ಸೆಂಟೆನ್ಸ್. ಇನ್ನು ಎನಿಯನ್ನು ಕ್ವೆಶ್ಚನ್ ಕೇಳುವಾಗ ಕೂಡ ಎನಿ ಯೂಸ್ ಮಾಡ್ತೇವೆ ಕ್ವಾಂಟಿಟಿಯನ್ನು ಹೇಳಲಿಕ್ಕೆ. ಒಂದು ಎಕ್ಸಾಂಪಲ್ ನೋಡುವ. ಡು ಯು ಹ್ಯಾವ್ ಎನಿ ಪೆನ್ಸ್? ಡು ಯು ಹ್ಯಾವ್ ಎನಿ ಪೆನ್ಸ್? ನಿನ್ನಲ್ಲಿ ಯಾವ್ದಾದ್ರು ಪೆನ್ ಉಂಟಾ? ಡು ಯು ಹ್ಯಾವ್ ಎನಿ ಪೆನ್ಸ್? ಇಸ್ ದೇರ್ ಎನಿ ಶುಗರ್ ಲೆಫ್ಟ್? ಇಸ್ ದೇರ್ ಎನಿ ಶುಗರ್ ಲೆಫ್ಟ್? ಸ್ವಲ್ಪ ಏನಾದ್ರೂ ಶುಗರ್ ಬಾಕಿ ಉಂಟಾ? ಇಸ್ ದೇರ್ ಎನಿ ಶುಗರ್ ಲೆಫ್ಟ್? ಸ್ವಲ್ಪ ಆದ್ರೂ ಶುಗರ್ ಬಾಕಿ ಉಂಟಾ? ಹೀಗೆ ಕ್ವೆಶ್ಚನ್ ಕೇಳುವಾಗ್ಲೂ, ನೆಗೆಟಿವ್ ಸೆಂಟೆನ್ಸ್ ಅನ್ನು ಹೇಳುವಾಗ್ಲೂ ನಾವು ಎನಿಯನ್ನು ಯೂಸ್ ಮಾಡ್ತೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಾಂಟಿಫೈಯರ್ ಸಮ್ ಮತ್ತು ಎನಿಯ ಡಿಫರೆನ್ಸ್ ಅನ್ನು ಕಲ್ತಿದ್ದೇವೆ. ಇನ್ನು ತುಂಬಾ ಕ್ವಾಂಟಿಫೈಯರ್ಸ್ ಉಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಕ್ವಾಂಟಿಫೈಯರ್ಸ್ ಅನ್ನು ಕಲಿಯುವ.